ಆಯ್ತು, ಓಕೆ, ರಿಲ್ಯಾಕ್ಸ್. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಗೊತ್ತಾ, ಟುಡೇ ಐ ಥಾಟ್ ಒಂದು ಕುಕಿಂಗ್ ವಿಡಿಯೋ ಮಾಡೋಣ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ಇವನ್ನ ಕುಕಿಂಗ್ ಮಾಡಬೇಕು ಅಂತ ಬೆಳಗ್ಗೆಯಿಂದ ತಿಂದೇ ಇಲ್ಲ ಗೊತ್ತಾ, ಎವ್ರಿ ಟೈಮ್. ಸೊ ಐ ಹ್ಯಾಡ್ ಫಿಕ್ಸ್ ಟುಡೇ ಏನಾದರೂ ಆಗಲಿ ಐ ಹ್ಯಾವ್ ಟು ಕುಕ್. ಇಟ್ಸ್ ಬಿನ್ 3 months ಎವ್ರಿ ಡೇ ನಾನು ಆರ್ಡರ್ ಮಾಡಿ ತಿನ್ನೋದು ಅದೇ ಥರ ಆಗ್ತದೆ. ಆ್ಯಂಡ್ ಐ ಫೀಲ್ ದಟ್ ಐ ಆಮ್ ಈಟಿಂಗ್ ವೆರಿ ಅನ್ಹೆಲ್ದಿ ಫುಡ್. ಸೊ ಐ ವಾಂಟೆಡ್ ಟು ಈಟ್ ಸಮಥಿಂಗ್ ರಿಯಲಿ ಹೆಲ್ದಿ. ಸ್ವಲ್ಪ ಈಸಿಯಾಗಿ ಏನಾದರೂ ಪ್ರಿಪೇರ್ ಮಾಡೋಣ ಅಂದ್ಕೊಂಡು ಐ ಹ್ಯಾವ್ ಒನ್ ರೆಸಿಪಿ ಇನ್ ಮೈಂಡ್. ಆ್ಯಂಡ್ ಅದಕ್ಕೆ ನನ್ನ ತಮ್ಮ ಬೇಕು ಹೆಲ್ಪ್ ಮಾಡೋದಕ್ಕೆ. ಬಟ್ ಅವನಂತೂ ಬರ್ತಾನೆ ಇಲ್ಲ, ಒಳ್ಳೆ ಜಗಳ ಮಾಡ್ತಾ ಇದ್ದಾನೆ. ಜಗಳ ಮಾಡೋದಕ್ಕಿಂತ ಓಕೆ ಇವಾಗ ಬರ್ತೀನಿ ಅವಾಗ ಬರ್ತೀನಿ ಅಂತ ಈಸ್ ರಿಯಲಿ ಅನಾಯಿಂಗ್ ಮೀ. ಐ ಆಮ್ ವೇಟಿಂಗ್. ನಾನು ಬೆಳಗ್ಗೆಯಿಂದ ತಿಂದೇ ಇಲ್ಲ ಗೊತ್ತಾ. ಹೊಟ್ಟೆ ಎಷ್ಟು ಹಶ್ವಾಗ್ತದೆ ಅಂದರೆ ಮೈ ಗಾಡ್, ಅನ್ಬಿಲೀವಬಲ್. ಬಟ್ ದ ಥಿಂಗ್ ಇಸ್, ಈ ಒಂದು ರೆಸಿಪಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂದರೆ ವಿತಿನ್ 10 minutes ಈ ಒಂದು ರೆಸಿಪಿ ಕ್ವಿಕ್ಕಾಗಿ ಹೋಗುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ವಿತ್ ಬ್ರಾಕೊಲಿ ಆ್ಯಂಡ್ ಸ್ಪಿನಚ್. ಐ ನೋ ಬ್ರಾಕೊಲಿ ಅಂದ ತಕ್ಷಣ ಎಲ್ರಿಗೂ ಇಷ್ಟ ಆಗೋದೇ ಇಲ್ಲ, ಬಟ್ ಟ್ರಸ್ಟ್ ಮೀ, ನಾನು ಹಾಗೆ ಇದ್ದೆ. ಬ್ರಾಕೊಲಿ ಅಂದ ತಕ್ಷಣ ಐ ಯೂಸ್ ಟು ರನ್, ನೋ ವೇ, ನಾನು ಅದನ್ನು ತಿನ್ನೋಕ್ಕೆ ಆಗಲ್ಲ ಅಂತ. ಬಟ್ ಈ ಒಂದು ರೆಸಿಪಿ ಎಷ್ಟು ಯಮ್ಮಿ ಆಗಿದೆ ಅಂದರೆ ಯು ವಿಲ್ ಬಿ ಲೈಕ್ ಓಕೆ ನೆಕ್ಸ್ಟ್ ಯಾವಾಗ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸುತ್ತೆ. ಆ್ಯಂಡ್ ಇಟ್ಸ್ ಸೋ ಸಿಂಪಲ್ ಆ್ಯಂಡ್ ಈಸಿ, ಹಾರ್ಡ್ಲಿ ಟೇಕ್ಸ್ 10 minutes. ಅವನ್ನ ಕರೀತಾ ಇದ್ರೆ ಬರ್ತಾನೆ ಇಲ್ಲ ಅಂತ ಅಂತಿದ್ದಾನೆ. ನನಗೇನಕ್ಕೆ ಬೇಕು ಅಂದರೆ ಐ ವಾಂಟ್ ಹಿಮ್ ಟು ವಾಶ್ ದೋಸ್ ವೆಜ್ಜೀಸ್. ಅದಕ್ಕೆ ಇನ್ನೊಂದು ಸಲ ಕರೆಯೋಣ. ಬರ್ತಾನೆ ಇಲ್ಲ ನಾನೇ ಮಾಡ್ತೀನಿ. ಆ್ಯಕ್ಚುಲಿ ಈ ಒಂದು ರೆಸಿಪಿ ಮಾಡೋದಕ್ಕೆ ಯು ನೀಡ್ ಓನ್ಲಿ 5 ingredients. ಏನಂದರೆ ಬ್ರಾಕೊಲಿ, ಸ್ಪಿನಚ್, ಲೆಮನ್ ಮತ್ತು ಸಾಲ್ಟ್ ಮತ್ತು ಪೆಪ್ಪರ್. ಇಷ್ಟು ಎಷ್ಟು ಯಮ್ಮಿ ಆಗಿರುತ್ತೆ ಗೊತ್ತಾ. ವೇಟ್, ಆ್ಯಕ್ಚುಲಿ ನೀವು ಟ್ರೈ ಮಾಡಿದಾಗಲೇ ಗೊತ್ತಾಗೋದು. ಫಸ್ಟ್ ಹೆಂಗಿದ್ರು ಬ್ರಾಕೊಲಿ ನಾನು ಕಟ್ ಮಾಡಿರೋದೇ ತೊಗೊಂಡಿದ್ದೀನಿ. ಸೊ ಚಾಪಿಂಗ್ ಕೂಡ ಅವಶ್ಯಕತೆ ಇಲ್ಲ, ಕ್ವಿಕ್ಕಾಗಿ ಮಾಡ್ಬೋದು. ಐ ಥಿಂಕ್ ಇಟ್ಸ್ ಗುಡ್. ವಾಶ್ ಮಾಡಿ ಫ್ರೈ ಮಾಡೋಣ. ಓಕೆ, ಸೊ ಹಾಯ್. ಹಲೋ. ಇವತ್ತು ನಾನು ಕುಕ್ ಮತ್ತು ಇದು ನನ್ನ ಅಸಿಸ್ಟೆಂಟ್. ಸೊ ಅವ್ನು ಬರೋದು ಸ್ವಲ್ಪ ಲೇಟ್ ಆಯಿತು ಅಂದರೆ ತುಂಬ ಬೆಗ್ ಮಾಡಿ ಬಾ ನನಗೆ ಹೆಲ್ಪ್ ಮಾಡು ಅಂತ ಕರಿಬೇಕಾಗಿತ್ತು. ದಟ್ಸ್ ವೈ ಆ ಗ್ಯಾಪಲ್ಲಿ ನಾನು ಆಲ್ರೆಡಿ ಬ್ರಾಕೊಲಿನ ಸ್ವಲ್ಪ ವಾಶ್ ಮಾಡಿದ್ದೀನಿ. ಕರೆಕ್ಟಾಗಿ ವಾಶ್ ಮಾಡ್ತಿರ್ತಾನೆ, ನೋಡ್ತಲ್ಲ. ಯೂಶಲಿ ಬ್ರಾಕೊಲಿ ಏನು ಗೊತ್ತಾ, ಒಂದು ಸೆಕೆಂಡ್, ಏನು ಗೊತ್ತಾ, ಯೂಶಲಿ ಬ್ರಾಕೊಲಿ ಬಂದು ಡಾರ್ಕ್ ಗ್ರೀನ್ ಕಲರ್ ಇರುತ್ತೆ, ಬಟ್ ಇದು ಸ್ವಲ್ಪ ಲೈಟ್ ಗ್ರೀನ್ ಇದೆ. ನೀನ್ ತಾನೇ ಹಾಳಾಗಿರೋದು. ಒಂದು ಸೆಕೆಂಡ್ ಪ್ಲೀಸ್, ಗೋ ಗೆಟ್ ನೈಫ್. ಇವಾಗ ಸ್ಪಿನಚ್ನ ಸ್ವಲ್ಪ ಇದು ಮಾಡೋಣ. ಕೀಪ್ ಇಟ್. ಯು ವಾಂಟ್ ಅಸ್ ಟು ಫೈಟ್? ಸರಿ ಪ್ಲೀಸ್. ಎನಿವೇ ನಾವು ಫೈಟ್ ಮಾಡಿದ್ದೇವೆ. ವಾಶ್ ಮಾಡು, ಏನಿಲ್ಲ. ಸಿ ಐ ವಾಂಟ್ ದಿಸ್. ಕುಕಿಂಗ್ ಮಾಡಬೇಕಿದ್ರೆ ಒಬ್ರು ಇರಬೇಕು, ಕ್ಲೀನ್ ಮಾಡೋದಕ್ಕೆ, ತೊಳೆಯೋದಕ್ಕೆಲ್ಲ. ನಾನು ಮಾಡ್ಬೇಕಾದ್ರೆ ಯಾಕೆ ಬರಲ್ಲ ನೀನು? ದಟ್ ನೀನು ಲರ್ನ್ ಮಾಡಲಿ ಅಂತ. ಸ್ಪಿನಚ್ ಇದನ್ನೇನು ಮಾಡ್ಬೋದು ಗೊತ್ತಾ, ಹಾಗೆ ಹಾಕ್ಬೋದು. ಅಲ್ಲ, ತೊಳಿತೀನಿ. ತೊಳೆಯೋಕ್ಕಿಂತ ಮುಂಚೆ ನಾನು ಹೇಳ್ತಿದ್ದೆ ಸ್ಪಿನಚ್ನ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಅದು ಹೆಂಗಿದ್ರು ಇದಾಗತ್ತಲ್ಲ, ಇಟ್ ವಿಲ್ ಬಿಕಮ್ ಸ್ಮಾಲ್. Keep preparing something which she thinks will be nice. It is nice. ಅದು ಚೆನ್ನಾಗಿರೋದು ಅಷ್ಟೇ ಅಲ್ಲ, ಇಟ್ಸ್ ವೆರಿ ಹೆಲ್ದಿ. It is. ನೀನು ತಿಂದಿದ್ದೆ ತಾನೆ ಮುಂಚೆ? ಯಾವಾಗ? ಫಸ್ಟ್ ಒಂದು 6-7 months ಮಾಡಿದ್ದೀನಿ. No. That answers no. ಪ್ಲೀಸ್, ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಲಾಸ್ಟ್ ಯಾವಾಗ ದಟ್ ಆನ್ಸರ್ ನಾನು ಏನೋ ಅನ್ನಕ್ಕೆ ಹೋಗೋದು ಬೇಡ. ಲಾಸ್ಟ್ 7 months ನಿಂಗೆ ಮಾಡಿಕೊಟ್ಟೆ ಇಲ್ವಲ್ಲ ನಾನು ನಿಂಗೆ ತಿನ್ನೋದಕ್ಕೆ. ಮತ್ತೆ ಸರಿ, ಒಂದು ಸೆಕೆಂಡ್ ತಗೊಳ್ಳು. ನಿಂಗೊಂದು ಪ್ಯಾನ್ ಎತ್ಕೊಂಬ. ಸರ್ವ್ ಪ್ಯಾನ್. ಸ್ಟವ್ ಹಚ್ಚು. ನೆಕ್ಸ್ಟ್ ತಿಂತಾರ ಸೆಂಟ್ರಿಗೆ ಹೋಗಿಡಿ ಅದನ್ನ. ಓಕೆ, ಇಬ್ರು ಪುಟ್ಟಿಟ್ಬಿಡು. ನೀರು ಎವಾಪರೇಟ್ ಆಗುತ್ತೆ, ಬಾಯ್ಲ್ ಆಯ್ತು. ನಂಗೆ ಏನು ಗೊತ್ತಾ, ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್. ಜಸ್ಟ್ 5. ಕ್ವಿಕ್ಕಾಗಿ 10 minutes ಅಲ್ಲಿ ಆಗೋಗುತ್ತೆ. 10 minutes ಅಲ್ಲಿ ಆಗುತ್ತೆ. ಬೇಕಾದ್ರೆ ಟೈಮ್ ಏನು ಗೊತ್ತಾ, ಜಾಸ್ತಿ ಎಣ್ಣೆ ಯೂಸು ಮಾಡೋದು ಬೇಡ. ಜಸ್ಟ್ ಸ್ವಲ್ಪ ಹಾಕಿದ್ರೆ ಸಾಕು. ಇದನ್ನು ಫ್ರೈ ಮಾಡೋಕ್ಕೆ ಏನಾದರೂ ಕೊಡು. ಓಕೆ,
ಸಿ ಏನಿಲ್ಲ, ನೀವು ಒಂದು ಹೆಲ್ಪ್ ಕೇಳ್ತೀನಿ ಅಷ್ಟೇ. ಲಾಸ್ಟ್ ಇದೊಂದೇ ಹೆಲ್ಪ್ ಮಾಡೋ, ವಾಶ್ ಮಾಡ್ಕೊಡೋ. ಇದನ್ನ ಒಂದು 5 minutes ಫ್ರೈ ಮಾಡ್ತಿದ್ರೆ ಅಷ್ಟೇ ಮುಗೀತು. ಸೊ ಬ್ರೋಕೊಲಿ ಹಾಕೊಂಡೆ ಪ್ಯಾನ್ ಒಳಗಡೆ ಆ್ಯಂಡ್ ಇದನ್ನು ಹಾಗೆ ಫ್ರೈ ಮಾಡ್ತಾ ಇದ್ದೀನಿ. ಐ ಆಮ್ ಟೆಲ್ಲಿಂಗ್ ಯು ಆಯ್ತಾ, ನನಗೆ ಬ್ರೋಕೊಲಿ ಅಂದರೆ ಇಷ್ಟನೇ ಇರ್ತಾ ಇರಲಿಲ್ಲ, ಹೇಳ್ದೆ ಅಲ್ಲ. ಬಟ್ ಈ ಒಂದು ರೆಸಿಪಿ ಟ್ರೈ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಇಷ್ಟ ಹೋಯ್ತು. ಅವ್ನು ಹೇಳ್ತಾನೆ, ಬಟ್ ನೀಟಾಗಿ ವಾಶ್ ಮಾಡ್ದೆ ಬ್ರೋ 3 times I washed in water. Whatever it will, heat ಗೆಲ್ಲ ಹೋಗ್ಬಿಡುತ್ತೆ. ಸೆಕೆಂಡ್ ವಾಶ್ ಮಾಡ್ದಂಗ ಅನ್ಸ್ತು, heat ಗೆಲ್ಲ ಹೋಗ್ಬಿಡುತ್ತೆ. ಸೊ ಇದೊಂದು 5 minutes ಮಾಡ್ತೀನಿ, 7 minutes ಅಂತ ಅನ್ಕೊಳ್ಳಿ. 7 minutes ಇದು, 3 minutes ಅದು, 10 minutes ಆಗೋಗುತ್ತೆ ಅಷ್ಟೇನಾ? ಅಷ್ಟೇ. 10 minutes ಯಾಕೆ ನೀನು ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಡುಗೆ ಮಾಡೋಕ್ಕೆ ಫಾರ್ 7 months? ಅದು ಲೇಸಿ ಅಂತಾನೆ, ದಟ್ಸ್ ಕಾಲ್ಡ್ ಲೇಸಿನೆಸ್. ಇವತ್ತಿಂದ ಹೋಗ್ಬಿಡುತ್ತೆ, ಮಾಯ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಸಿ ದ ಥಿಂಗ್ ಇಸ್ ಯು ಆಲ್ಸೋ ನೋ, ನಾನು ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಐ ವಿಲ್ ಡೂ ಇಟ್. ಬಟ್ ಆ ಒಂದ್ಸಲ ಸ್ಟಾರ್ಟ್ ಮಾಡ್ತೀವಿ ಕುಕಿಂಗ್ 7 months ಬೇಕಾಗತ್ತೆ. ಬಟ್ ಮಧ್ಯದಲ್ಲಿ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ಮತ್ತೆ ಗಾನ್. ಏನೋ ತಿಂತಿದ್ದಾಳೆ. ಒಂಚೂರು ಆಯಿಲ್ ಹಾಕ್ಬೇಕನ್ಸುತ್ತಲ್ಲ. ಓ ಬ್ರೋ, ನೀನು ಹಾಕಿ ಅಲ್ಲ ಎಣ್ಣೆನ. ಆಕ್ಚುಲಿ ಇದಕ್ಕೆ ಅವಶ್ಯಕತೆ ವಾಟ್ ಆರ್ ಯು ಎಕ್ಸಾಕ್ಟ್ಲಿ ಡೂಯಿಂಗ್? ಇದನ್ನ ಹಾಕ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಅಷ್ಟೇನಾ? ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಅಂಡ್ ಪೆಪ್ಪರ್, ಲೆಮನ್, ದಟ್ಸ್ ಇಟ್. ಅಂಡ್ ಇಟ್ಸ್ ವೆರಿ ಹೆಲ್ದಿ, ಗುಡ್ ಫಾರ್ ಡಯಟ್. Why? How does it have? What benefits? ಇಟ್ಸ್ ಲೈಕ್ ಗ್ರೀನ್ ವೆಜೀಸ್ ಅಲ್ವಾ, ಐರನ್. ಮತ್ತೆ ಫಿಲ್ ಮಾಡುತ್ತೆ ಸ್ಟಮಕ್ನ. ಹಿಂಗೆ ಗೊತ್ತಾ, ಈ ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಹ್ಯಾವ್ ನಾಟ್ ಇಷ್ಟೇ ಇಷ್ಟ ಆಗುತ್ತೆ ಆಯ್ತಾ, ಎಲ್ಲ ಆದ್ಮೇಲೆ ಇಷ್ಟೇ ಇಷ್ಟ ಆಗುತ್ತೆ. ಬಟ್ ಇಷ್ಟು ಇಟ್ಸ್ ಎನಫ್. ಇನ್ ಕೇಸ್ ಆ್ಯಕ್ಚುಲಿ ಬೆಳಗ್ಗೆ ತಿಂದರೆ ಇಟ್ಸ್ ರಿಯಲಿ ಗುಡ್. ಓಕೆ, ಬೆಳಗ್ಗೆ ನಾನು ತಿನ್ಬಿಟ್ಟು ಮಧ್ಯಾಹ್ನ ಹೊಟ್ಟೆನೇ ಅಷ್ಟು ಆಗಲ್ಲ. ರಿಯಲಿ ಇಟ್ಸ್ ವೆರಿ ನೈಸ್. ಬೆಳಿಗ್ಗೆ ಏನಾದರೂ ಮಾಡಿ ತಿಂದರೆ ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನ ಹೊಟ್ಟೆ ಅಷ್ಟು ಆಗಲ್ಲ. ಬಿಕಾಸ್ ಇಟ್ಸ್ ವೆರಿ ಫಿಲ್ಲಿಂಗ್. ನಮ್ಮದೇ ಬೆಳಿಗ್ಗೆ ಅಡುಗೆ ಮಾಡಿದ್ರೆ ನೈಟ್ಗೋಸ್ಕರ ಒನ್ ಟೈಮ್ ಊಟ ಮಾಡಿದ್ರೆ ನಾಳೆ ನೈಟ್ ನೆಕ್ಸ್ಟ್ ತಿನ್ನೋದು ನಮ್ಮ ಅಕ್ಕ. ಇವಾಗ ಸೊ ಸಾಕದು ನಮ್ಮ ಟೈಮ್. ಒಂದು ಸೆಕೆಂಡ್ ತಾಳು, 5 minutes 7 minutes ಆಯ್ತಾ? ಸರಿ, ನಾನು ಅದನ್ನ ಹಾಕ್ಬೇಕಾಗ್ತದೆ. You don't want to taste it. ಇಲ್ಲ, I really don't want to taste it. It's not something I'm looking forward to. See, this is what it is something I'm looking back to. ಒಂದ್ಸಗೆ ಸುಮ್ಮನಿರೋ. ಈ ತರ ಏನಾದ್ರು ಮಕ್ಳಿದ್ರೆ ನಿಮ್ಮ ಮನೇಲಿ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ ಅಂತಂದ್ರೆ ನೀವು ಆಕ್ಚುಲಿ ತಿನ್ಸೋ ತನಕ ಮಾತ್ರ, ತಿಂದಾದ್ಮೇಲೆ ಅವರೇ ತಿಂತಾರೆ. ಯಾಕಂದ್ರೆ ಇಟ್ ಇಸ್ ಸೋ ಯಮ್ಮಿ. ಇಟ್ಸ್ ಸೋ ಯಮ್ಮಿ. I'm looking backward towards this. It's ಗೊತ್ತಲ್ಲ, not looking forward to this ಅನ್ನೋ ತರ, looking backward towards this. ವಾವ್, ಸೊ ಸುಮ್ಮನೆ ಇರೋ. ಇಟ್ಸ್ ನಾಟ್ ಅ ಜೋಕ್. ಓಕೆ, ನೀನೇ ಹಿಂಗೆ ಅಂದ್ಬಿಟ್ಟು ಅಲ್ಲಿ ಯಾರು ನಂಬದೇ ಇಲ್ಲ. ಎಲ್ಲರೂ ಎಷ್ಟು ಅಮೇಸಿಂಗ್ ರೆಸಿಪಿ ಮಿಸ್ ಮಾಡ್ಕೊಬಿಟ್ಟು. ನೀರು ಆಫ್ ಮಾಡಲಿ. I'm saving a lot of people, bro. ಓಕೆ, ಇದು ಆಲ್ಮೋಸ್ಟ್ ಒಂಚೂರು ಚೆನ್ನಾಗಿ ಆಗ್ತಾ ಇದೆ. ನೋಡು. ಓಕೆ, ಇಟ್ಸ್ ನಾಟ್ ಡನ್. 1 second. ಸ್ಪಿನಚ್ ಹಾಕೋಣ. ಇನ್ನು 7 minutes ಆಗಿಲ್ವೇ? ಏನೋ ಒಂದೇ 7 minutes 5 minutes. ವಿಡಿಯೋ ಸ್ಟಾರ್ಟ್ ಆಗಿ 8 minutes ಆಯ್ತದು. ನೀನು ಅಡುಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ 3 minutes ಆಗಿಲ್ಲ. ಅಲ್ಲ, ಇದೊಂದು ಹಾಕಿದಾಗ ಒಂದು 3 minutes ಆಗುತ್ತಲ್ಲ. ಬ್ರೋ, ಅದಿನ್ನು ನೀನು 5 minutes ಇದ್ದಾಗ ನೀನು ಬ್ರಾಕಲ್ ಹಾಕಿದೆ. ನಿಂದು ಪಾತ್ರೆ ತೊಳೆಯೋದು, ಎಣ್ಣೆ ಇಷ್ಟ ಹಾಕೋದು, ಆಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಆಲಿವ್ ಆಯಿಲ್ ಹಾಕೋದು, ಉಪ್ಪು ಹಾಕೋದು, ಸ್ಪಿನಚ್ ಹೆಚ್ಚೋದೆಲ್ಲ ಯು ಸ್ಪೆಂಡ್ 5 minutes ಔಟ್ ಆಫ್ ದಿಸ್ 8 minutes. ನಾನು ನಿಮ್ಗೆ ಹೇಳ್ತಿದ್ದಲ್ಲ, ಐ ಹ್ಯಾವ್ ನಾಟ್ ಈಟನ್ ಎನಿಥಿಂಗ್ ಗೊತ್ತಾ, ಇದನ್ನು ತಿನ್ಬೇಕು ಅಂತ. ಅಷ್ಟು ಚೆನ್ನಾಗಿರುತ್ತೆ. ಸಿ, ಏನ್ ಗೊತ್ತಾ, ನೀ ತಿಂದಿಲ್ಲ ಅಂದ್ರೆ ನಿಂಗೆ ಹೆಂಗ್ ಗೊತ್ತಾಗುತ್ತೆ? I ate it 7 months ago. Yeah, that was my first try. ಅವಾಗ ಚೆನ್ನಾಗಿ ಬಂದಿರಲ್ಲ. Now I'm used to. ನೀನು ಏನೇನು ಅಡುಗೆ ಮಾಡೋದೆಲ್ಲ ತಿಂದಿದ್ದೀನಿ. I don't waste food. So okay, thank you. Bye audience. ಇಷ್ಟೋ ತನಕ you came and you spoiled my food and everything. ಆಕ್ಚುಲಿ ನಂಗೆ ಏನನ್ಸುತ್ತೆ ಗೊತ್ತಾ, ಸ್ಪಿನಚ್ನ ಸ್ವಲ್ಪ ಕಟ್ ಮಾಡ್ಬೇಕಿತ್ತು ಅನ್ಸುತ್ತೆ. ಯಾಕಂದ್ರೆ ಎಲೆ ನೋಡು, ಇಷ್ಟಿಷ್ಟು ಉದ್ದುದ್ದ ಇಲ್ದೆ. ಆಕ್ಚುಲಿ ಇದನ್ನ ಸ್ವಲ್ಪ ಕಟ್ ಮಾಡಬೇಕು, ಚಿಕ್ಕದಾಗಿ ಒಂಚೂರು ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಆಲ್ಸೋ ಇಟ್ಸ್ ಫೈನ್, ಯಾಕಂದ್ರೆ ಅದು ಸಾಫ್ಟ್ ಆಗುತ್ತಲ್ವಾ. Water helps you sleep at night.
ಅಲ್ಲ ಅದು ಸಾಫ್ಟ್ ಆಗುತ್ತೆ, ಇಟ್ ಡಸಂಟ್ ಆಯ್ತು ಮ್ಯಾಟರ್. ವಾಟ್ ಎವರ್ ಯು ಜಸ್ಟ್ ಲೀವ್ ಇಟ್. ನಾನು ಏನು ಅಂತ ಸ್ವಲ್ಪ ನೀರು ಹಾಕು. ಈ ನೀರು ಹಾಕ. ಸೊ ವಾಟ್ ಇಫ್ ಯು ಪುಟ್ ಚಿಲ್ಲಿ ಪೌಡರ್? ಇಟ್ ಡಸಂಟ್. ಈ ನೀರನೇ ಸಾಂಬಾರ ಮಾಡ್ತಾ ಇದ್ದೀನಿ. ಇಟ್ ಇಸ್ ಸಮಥಿಂಗ್ ಲೈಕ್ ಅ ಸ್ಯಾಲಡ್. ಸ್ಪಿನಚ್ ಹಾಕ್ತೆ. ಸ್ಪಿನಚ್ ಫಸ್ಟು ಬ್ರಾಕೊಲಿ ಒಂದು 5 to 7 minutes ಇದು ಮಾಡಬೇಕು, ಫ್ರೈ ಮಾಡಬೇಕು. ಅದಾದಮೇಲೆ ಸ್ಪಿನಚ್ ಹಾಕಬೇಕು. ಸ್ಪಿನಚ್ ಸ್ವಲ್ಪ ಸಾಫ್ಟ್ ಆಗಿ ಗೊತ್ತಾಗುತ್ತೆ ಅದು ಬೆಂದಿದ್ದೇನೋ ಏನೋ ಅಂತ. ಮೇ ಬಿ ಫಾರ್ ಅನದರ್ 2-3 minutes. ಅದಾಕಾದ್ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಿ ಪೆಪ್ಪರ್ ಹಾಕಿ ಇದು ಮಾಡಿದ್ರೆ ಇಟ್ಸ್ ಡನ್. ಅದಾದಮೇಲೆ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡಿದ್ರೆ ಎಷ್ಟು ಯಮ್ಮಿ ಆಗಿರುತ್ತೆ ಗೊತ್ತಾ. ಇಟ್ಸ್ ಸೋ ಯಮ್ಮಿ. ನಾನು ಸ್ವಲ್ಪ ಆಗುತ್ತೆ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಆರ್ಡರ್ ಮಾಡ್ತಾ ಇದ್ದೆ, ಬಟ್ ಐ ಥಿಂಕ್ 1 packet is enough for 2 people. ಆ್ಯಂಡ್ ನೋಡಿದಾಗ ಅನಿಸುತ್ತೆ ಆಯಿತಾ, ಇನ್ನು ಸಾಕಾಗುತ್ತಾ, ಇಷ್ಟೇ ಸಾಕಾಗುತ್ತಾ ಅಂತ. ಆನೆಸ್ಟ್ಲಿ ಸ್ಪೀಕಿಂಗ್ ಇಷ್ಟು ಆರಾಮ್ಸೆ ಸಾಕಾಗುತ್ತೆ. ಹೊಟ್ಟೆ ಎಷ್ಟು ಚೆನ್ನಾಗಿ ಫಿಲ್ ಆಗುತ್ತೆ ಗೊತ್ತಾ. ವೆಲ್ ಪುಟ್ ಸಮ್ ಸಾಲ್ಟ್. ನಿಜವಾಗ್ಲೂ ಅವಾಗ ಎಷ್ಟು ಹಾಕಿದ್ದೀನಿ ಅಂತಲೇ ಮರ್ತೋಯ್ತು. ಐ ಹೋಪ್ ಇಟ್ಸ್ ನಾಟ್ ಟು ಸಾಲ್ಟಿ. ಎಷ್ಟು ಆಗ್ತಂತೆಲ್ಲ ಗೊತ್ತಿಲ್ಲ, ಸುಮ್ಮನೆ ಆಗ್ತಾ ಇದ್ದೆ ನಾನು. ಇದುವರೆಗೂ ನಂಗೆ ಇಷ್ಟ ಬಂದಿದ್ದು ಎಲ್ಲ. ನಾಳೆಯಿಂದ ಇವತ್ತು ನೈಟಿಂದ ಐ ಆಮ್ ಗೋನಾ ಡೂ ಮೈ ಡಯಟ್ ಅಂತ ವಾಸ್ ಆಲ್ರೆಡಿ ಫಿಕ್ಸ್ಡ್. ಅದಕ್ಕೆ ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ನೀಟಾಗಿ ತಿನ್ನೋಣ ಅಂತ. ಸೊ ಎಸ್, ಇಟ್ಸ್ ಡನ್. ಎಕ್ಸಾಕ್ಟ್ಲಿ 10 minutes ತೊಗೊಂಡಿದೆ ಅಂತ ನನಗನ್ಸುತ್ತೆ. ಇಟ್ಸ್ ಲೈಕ್ ಅ ವೆರಿ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ಆ್ಯಂಡ್ ನಾನು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಕೊಂಡು ನನ್ನ ತಮ್ಮನ ಜೊತೆ ಮಾತಾಡಿಕೊಂಡು ಎಲ್ಲ ಕುಕ್ ಮಾಡಿದ್ದೀನಿ. ಸೊ ರೆಡಿ ಆಗಿದೆ. ಚಿಟ್ಟು ಬಾಯ್ಲಿ 1 second ಬಾಯ್ಲಿ ಟೇಸ್ಟ್ ಮಾಡು. ಐ ಆಮ್ ಸೋ ಎಕ್ಸೈಟೆಡ್. ಏನಾಗಲ್ಲ, ಅದು ಹಂಗೆ ಇರಬೇಕು, ಕ್ರಂಚಿಯಾಗಿರ್ಬೇಕು. ಹೌದು ಎಡಿಬಲ್ ಅಲ್ಲ, ಸಕ್ಕತ್ತಾಗಿದೆ. ನನಗೆ ಗೊತ್ತಿದ್ದು. ತಗೋ ಇನ್ನೂ ಇಲ್ಲ. ಇಟ್ಸ್ ಸೋ ಗುಡ್. ಇಟ್ಸ್ ಅಮೇಝಿಂಗ್. ಐ ಲವ್ ಇಟ್. ಇದನ್ನು ನೀವು ಟ್ರೈ ಮಾಡಲೇಬೇಕು ಮನೇಲಿ, ಬಿಕಾಸ್ ಇಟ್ಸ್ ರಿಯಲಿ ಗುಡ್ ಆ್ಯಂಡ್ ಇಟ್ಸ್ ಗುಡ್ ಫಾರ್ ಹೆಲ್ತ್. ಮತ್ತು ಇನ್ ಕೇಸ್ ಏನಾದರೂ ಡಯಟ್ ಮಾಡ್ತಿದ್ದೀರಾ ಹಾಗೆ ಹೀಗೆ ಅಂದರೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ರೆಸಿಪೀಸ್ ಡಯಟ್ ಮಾಡೋದಕ್ಕೆ. ಯಾಕಂದರೆ ಫಿಲ್ಲಿಂಗ್ ಆಗಿರುತ್ತೆ, ಹೊಟ್ಟೆ ಮಧ್ಯದಲ್ಲಿ ಹಸಿವು ಆಗಲ್ಲ. ಆ್ಯಂಡ್ ನೀವು ಹೇಳ್ಬೋದು ಚೆನ್ನಾಗಿರಲ್ಲ ಅಂತ ನಮ್ಗೆ ಅನಿಸ್ತಿದ್ರೆ, ಯೂಶ್ವಲಿ ಹೆಲ್ದಿ ಫುಡ್ ಅಷ್ಟು ಟೇಸ್ಟಿಯಾಗಿರಲ್ಲ, ಬಟ್ ದಿಸ್ ಇಸ್ ಲೈಕ್ ರಿಯಲಿ ಯಮ್. ನೀವಂತೂ ಟ್ರೈ ಮಾಡಿ, ನಾನು ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿದೆ ಅಂತ. ಐ ಆಮ್ ಶ್ಯೂರ್ ಯು ಗೋನಾ ಲವ್ ಇಟ್ ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಐ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.